ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿರುವಂತಹ ವೀರಶೈವ ಲಿಂಗಾಯತ ಮಹಾಸಂಗಮ ಕಾರ್ಯಕ್ರಮಕ್ಕೆ ಇವತ್ತು ಮಾಜಿ ಸಚಿವರಾದಂತಹ BC ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ವಿಜೇಂದ್ರ ಅವರಿಗೆ ಬ್ಯಾಟಿಂಗ್ ಮಾಡಲಿಕ್ಕೆ ಕೂಡ ಈಗ ಮಾಜಿ ಸಚಿವರ ತಂಡ ಕೂಡ ಬಂದಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಂದೇಶಗಳು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾದ BC ಪಾಟೀಲ್ ಅವರು ಇದ್ದಾರೆ. ಸರ್, ಇವತ್ತು ಮಹಾಸಂಗಮ ಕಾರ್ಯಕ್ರಮ ಏನ್ ಸಂದೇಶ? ಮಹಾಸಂಗಮ ಅಂದರೆ ವೀರಶೈವ ಜನಾಂಗದ ಎಲ್ಲ ಒಳ ಪಂಗಡಗಳ ಸಂಗಮ, ಅದು ಮಹಾಸಂಗಮ ಅಂತ. ಅದ್ರ ಮೂಲಕ ಇವತ್ತು ನಾವು ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಕೂಡ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳಿಂದ ಎಲ್ಲೋ ಒಂದು ಕಡೆ ವಂಚಿತರಾಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸಮಾಜದ ಒಂದು ಏನು ಒಳ ಪಂಗಡಗಳಿದಾವೆ ಅದು ಒಂದು ಕಾರಣ ಆಗ್ತದೆ. ಅದಕ್ಕೆ ಅವೆಲ್ಲವೂ ಬರೀಬೇಕು. ಏನು ವ್ಯತ್ಯಾಸ ಏನಿಲ್ಲ, ಯಾವ ಪಂಗಡಗಳಿದ್ರೂ ಕೂಡ ಎಲ್ಲ ತತ್ವ ಸಿದ್ಧಾಂತಗಳು ಒಂದೇ ಇದ್ದಾವೆ. ಹಾಗಾಗಿ ನಾವೆಲ್ಲ ಒಂದಾಗಿ ಹೋಗಬೇಕು ಅನ್ನೋಂಥ ಒಂದು ಸಂದೇಶ ಕೊಡ್ತೇವೆ. ಸರ್, ಪ್ರಮುಖವಾಗಿ ಕೇಳಿಬರ್ತಾರೆ ಇವತ್ತು ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಲ್ಲ, ವೀರಶೈವ ಮಹಾಸಂಗಮ ಅಂದ ತಕ್ಷಣ ವಿಜೇಂದ್ರ ಪರವಾಗಿ ಅಂತ ಯಾಕಂತೀರಿ? ನಾವು ಭಾರತೀಯ ಜನತಾ ಪಕ್ಷದವರು, ನಾವು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳು ಮತ್ತು ಪಕ್ಷದ ಅಧ್ಯಕ್ಷರಿಗೆ ಬೆಂಬಲ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ನಾವು ಮಾಡೇ ಮಾಡ್ತೀವಿ. ಈಗ ಯತ್ನಾಳವರು ಕೂಡ ಹೇಳ್ತಾರೆ, ವಿಜೇಂದ್ರ ಅವರು ಕೂಡ ಅದೇ ಸಮುದಾಯ ಸೇರ್ತಾರೆ. ತಮ್ಮ ಬೆಂಬಲ ಅಂದ್ರೆ ಈ ಸಮುದಾಯಕ್ಕೆ ತಾವು ಯಾರ ಕಡೆ ಬೆಂಬಲ? ಯಾರ ಕಡೆ ಅಂತಲ್ಲ, ಪಕ್ಷದ ಕಡೆ ಬೆಂಬಲ. ಪಕ್ಷದ ಅಧ್ಯಕ್ಷರು ಯಾರಿದ್ದಾರೆ, ಪಕ್ಷದ ಯಾರನ್ನ ಅಧ್ಯಕ್ಷನಾಗಿ ಮಾಡಿದ್ರೆ ಅವ್ರಿಗೆ ಬೆಂಬಲ. ಸರ್, ಅಂದ್ರೆ ವಿಜೇಂದ್ರ ಮುಂದುವರಿಬೇಕು ಅಂತ ಖಂಡಿತವಾಗಿ. ವಿಜೇಂದ್ರ ಬಹಳ ಯುವಕರಿದ್ದಾರೆ, ಸಂಘಟನಾ ಚಾತುರ್ಯರಿದ್ದಾರೆ. ಅವರು ನೋಡಿ, ಅವರ ನೇತೃತ್ವದಲ್ಲಿ ಮಂಡ್ಯ ಗೆದ್ದಿವಿ. ಮಂಡ್ಯದಲ್ಲಿ BJP 0 ಆಗಿತ್ತು. ಶಿರಾದಲ್ಲಿ ಎಂದೂ ಬಂದಿಲ್ಲ, ಅದು ಗೆದ್ದಿವಿ. ಹಾಗಾಗಿ ಅವ್ರನ್ನ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಬರಬೇಕು ಮತ್ತು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಚುನಾವಣೆಗೆ ಹೋಗಬೇಕು ಅಂತ ಉದ್ದೇಶ. ಸರ್, ಈಗ ಯತ್ನಾಳ್ ವಿರೋಧನೆ ಮಾಡ್ತಿದ್ದಾರೆ, ಅಂತೂ ಕಂಪ್ಲೀಟ್ ಆಗಿ ವಿರೋಧನೆ ಮಾಡ್ತಿದ್ದಾರೆ. ದೆಹಲಿವರೆಗೂ ಕೂಡ ಹೋದ್ರು. ಈಗೆಲ್ಲ ಬಜೆಟ್ ನಡೀತಿರೋದ್ರಿಂದ ಒಂದು ಸ್ವಲ್ಪ ಶಾಂತಿ ಇದೆ. ಅಲ್ಲಿ ಯತ್ನಾಳ್ ಅವ್ರ ಪರವಾಗಿ ಅಥವಾ ವಿರೋಧವಾಗಿ ನಾವು ಮಾಡಕ್ಕೆ ಹೋಗೋದಿಲ್ಲ. ನಮ್ಮ ಉದ್ದೇಶ ಇರೋದು, ನಮ್ಮ ಗುರಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು. ಈ ದಿವಾಳಿ ಸರ್ಕಾರ, ಕರ್ನಾಟಕದಲ್ಲಿ ದಿವಾಳಿ ಸರ್ಕಾರ ಇದೆ, ಆರ್ಥಿಕ ದಿವಾಳಿಯಾಗಿದೆ, ಅಭಿವೃದ್ಧಿ ಶೂನ್ಯ ಆಗಿದೆ. ಆ ಸರ್ಕಾರವನ್ನು ತೆಗಿಬೇಕು, ಮುಂದೆ BJP ಸರ್ಕಾರವನ್ನು ತರಬೇಕು ಅನ್ನೋ ಉದ್ದೇಶ ನನ್ನದು. ಸರ್, ಎಲ್ಲೋ ಆಂತರಿಕ ಕಿತ್ತಾಟ, ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕಿಂತ ನಿಮ್ಮ ಆಂತರಿಕ ಕಿತ್ತಾಟ ಹೆಚ್ಚಾಗಿ ಜನರ ಮುಂದೆ ಹೋಗ್ತೀವಿ. ಅವೆಲ್ಲ ಕೆಲವು ಕಡೆ ಇದ್ದೇ ಇರ್ತವೆ. ಕೆಲವರು ಯಾರ್ಯಾರೋ ಪ್ರಚೋದನೆ ಮಾಡ್ತಾ ಇರ್ತಾರೆ, ಕೆಲವರು ಯಾವುದೋ ದುರಾಸೆಗಳು ಇರ್ತವೆ, ಆ ದುರಾಸೆಗೆ ಯಾರೋ ಬೆಂಬಲಿಸ್ತಿರ್ತಾರೆ. ಹಾಗಾಗಿ ಕೆಲವು ನಡೀತಿರ್ತವೆ. ಅವೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂಥ ಕೆಪಾಸಿಟಿ ವಿಜೇಂದ್ರ ಅವ್ರಿಗಿದೆ, ಮಾಡ್ತಾರೆ. ಇದು ಮಾಜಿ ಸಚಿವರಾದ BC ಪಾಟೀಲ್ ಅವರ ಮಾತು. ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿರುವಂತಹ ವೀರಶೈವ ಲಿಂಗಾಯತ ಮಹಾಸಂಗಮ ಕಾರ್ಯಕ್ರಮಕ್ಕೆ ಇವತ್ತು ಮಾಜಿ ಸಚಿವರಾದಂತಹ BC ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ವಿಜೇಂದ್ರ ಅವರಿಗೆ ಬ್ಯಾಟಿಂಗ್ ಮಾಡಲಿಕ್ಕೆ ಕೂಡ ಈಗ ಮಾಜಿ ಸಚಿವರ ತಂಡ ಕೂಡ ಬಂದಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಂದೇಶಗಳು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾದ BC ಪಾಟೀಲ್ ಅವರು ಇದ್ದಾರೆ. ಸರ್, ಇವತ್ತು ಮಹಾಸಂಗಮ ಕಾರ್ಯಕ್ರಮ ಏನ್ ಸಂದೇಶ? ಮಹಾಸಂಗಮ ಅಂದರೆ ವೀರಶೈವ ಜನಾಂಗದ ಎಲ್ಲ ಒಳ ಪಂಗಡಗಳ ಸಂಗಮ, ಅದು ಮಹಾಸಂಗಮ ಅಂತ. ಅದ್ರ ಮೂಲಕ ಇವತ್ತು ನಾವು ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಕೂಡ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳಿಂದ ಎಲ್ಲೋ ಒಂದು ಕಡೆ ವಂಚಿತರಾಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸಮಾಜದ ಒಂದು ಏನು ಒಳ ಪಂಗಡಗಳಿದಾವೆ ಅದು ಒಂದು ಕಾರಣ ಆಗ್ತದೆ. ಅದಕ್ಕೆ ಅವೆಲ್ಲವೂ ಬರೀಬೇಕು. ಏನು ವ್ಯತ್ಯಾಸ ಏನಿಲ್ಲ, ಯಾವ ಪಂಗಡಗಳಿದ್ರೂ ಕೂಡ ಎಲ್ಲ ತತ್ವ ಸಿದ್ಧಾಂತಗಳು ಒಂದೇ ಇದ್ದಾವೆ. ಹಾಗಾಗಿ ನಾವೆಲ್ಲ ಒಂದಾಗಿ ಹೋಗಬೇಕು ಅನ್ನೋಂಥ ಒಂದು ಸಂದೇಶ ಕೊಡ್ತೇವೆ. ಸರ್, ಪ್ರಮುಖವಾಗಿ ಕೇಳಿಬರ್ತಾರೆ ಇವತ್ತು ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಲ್ಲ, ವೀರಶೈವ ಮಹಾಸಂಗಮ ಅಂದ ತಕ್ಷಣ ವಿಜೇಂದ್ರ ಪರವಾಗಿ ಅಂತ ಯಾಕಂತೀರಿ? ನಾವು ಭಾರತೀಯ ಜನತಾ ಪಕ್ಷದವರು, ನಾವು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳು ಮತ್ತು ಪಕ್ಷದ ಅಧ್ಯಕ್ಷರಿಗೆ ಬೆಂಬಲ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ನಾವು ಮಾಡೇ ಮಾಡ್ತೀವಿ. ಈಗ ಯತ್ನಾಳವರು ಕೂಡ ಹೇಳ್ತಾರೆ, ವಿಜೇಂದ್ರ ಅವರು ಕೂಡ ಅದೇ ಸಮುದಾಯ ಸೇರ್ತಾರೆ. ತಮ್ಮ ಬೆಂಬಲ ಅಂದ್ರೆ ಈ ಸಮುದಾಯಕ್ಕೆ ತಾವು ಯಾರ ಕಡೆ ಬೆಂಬಲ? ಯಾರ ಕಡೆ ಅಂತಲ್ಲ, ಪಕ್ಷದ ಕಡೆ ಬೆಂಬಲ. ಪಕ್ಷದ ಅಧ್ಯಕ್ಷರು ಯಾರಿದ್ದಾರೆ, ಪಕ್ಷದ ಯಾರನ್ನ ಅಧ್ಯಕ್ಷನಾಗಿ ಮಾಡಿದ್ರೆ ಅವ್ರಿಗೆ ಬೆಂಬಲ. ಸರ್, ಅಂದ್ರೆ ವಿಜೇಂದ್ರ ಮುಂದುವರಿಬೇಕು ಅಂತ ಖಂಡಿತವಾಗಿ. ವಿಜೇಂದ್ರ ಬಹಳ ಯುವಕರಿದ್ದಾರೆ, ಸಂಘಟನಾ ಚಾತುರ್ಯರಿದ್ದಾರೆ. ಅವರು ನೋಡಿ, ಅವರ ನೇತೃತ್ವದಲ್ಲಿ ಮಂಡ್ಯ ಗೆದ್ದಿವಿ. ಮಂಡ್ಯದಲ್ಲಿ BJP 0 ಆಗಿತ್ತು. ಶಿರಾದಲ್ಲಿ ಎಂದೂ ಬಂದಿಲ್ಲ, ಅದು ಗೆದ್ದಿವಿ. ಹಾಗಾಗಿ ಅವ್ರನ್ನ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಬರಬೇಕು ಮತ್ತು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಚುನಾವಣೆಗೆ ಹೋಗಬೇಕು ಅಂತ ಉದ್ದೇಶ. ಸರ್, ಈಗ ಯತ್ನಾಳ್ ವಿರೋಧನೆ ಮಾಡ್ತಿದ್ದಾರೆ, ಅಂತೂ ಕಂಪ್ಲೀಟ್ ಆಗಿ ವಿರೋಧನೆ ಮಾಡ್ತಿದ್ದಾರೆ. ದೆಹಲಿವರೆಗೂ ಕೂಡ ಹೋದ್ರು. ಈಗೆಲ್ಲ ಬಜೆಟ್ ನಡೀತಿರೋದ್ರಿಂದ ಒಂದು ಸ್ವಲ್ಪ ಶಾಂತಿ ಇದೆ.
ಅಲ್ಲಿ ಯತ್ನಾಳ್ ಅವ್ರ ಪರವಾಗಿ ಅಥವಾ ವಿರೋಧವಾಗಿ ನಾವು ಮಾಡಕ್ಕೆ ಹೋಗೋದಿಲ್ಲ. ನಮ್ಮ ಉದ್ದೇಶ ಇರೋದು, ನಮ್ಮ ಗುರಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು. ಈ ದಿವಾಳಿ ಸರ್ಕಾರ, ಕರ್ನಾಟಕದಲ್ಲಿ ದಿವಾಳಿ ಸರ್ಕಾರ ಇದೆ, ಆರ್ಥಿಕ ದಿವಾಳಿಯಾಗಿದೆ, ಅಭಿವೃದ್ಧಿ ಶೂನ್ಯ ಆಗಿದೆ. ಆ ಸರ್ಕಾರವನ್ನು ತೆಗಿಬೇಕು, ಮುಂದೆ ಬಿಜೆಪಿ ಸರ್ಕಾರವನ್ನು ತರಬೇಕು ಅನ್ನೋ ಉದ್ದೇಶ ನನಗೆ. ಸರ್, ಎಲ್ಲೋ ಕಡೆ ಆಂತರಿಕ ಕಿತ್ತಾಟ, ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕಿಂತ ನಿಮ್ಮ ಆಂತರಿಕ ಕಿತ್ತಾಟನೇ ಹೆಚ್ಚಾಗಿ ಜನರ ಮುಂದೆ ಹೋಗ್ತಿದೆ. ಅವೆಲ್ಲ ಕೆಲವು ಕಡೆ ಇದ್ದೇ ಇರ್ತವೆ. ಕೆಲವರು ಯಾರ್ಯಾರೋ ಪ್ರಚೋದನೆ ಮಾಡ್ತಾ ಇರ್ತಾರೆ, ಕೆಲವರು ಯಾವುದೋ ದುರಾಸೆಗಳು ಇರ್ತವೆ, ಆ ದುರಾಸೆಗೆ ಯಾರೋ ಬೆಂಬಲಿಸ್ತಿರ್ತಾರೆ. ಹಾಗಾಗಿ ಕೆಲವು ನಡೀತಿರ್ತವೆ. ಅವೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂಥ ಕೆಪಾಸಿಟಿ ವಿಜೇಂದ್ರ ಅವ್ರಿಗಿದೆ, ಮಾಡ್ತಾರೆ. ಇದು ಮಾಜಿ ಸಚಿವರಾದಂಥ BC ಪಾಟೀಲ್ ಅವರ ಮಾತು. ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿರುವಂತಹ ವೀರಶೈವ ಲಿಂಗಾಯತ ಮಹಾಸಂಗಮ ಕಾರ್ಯಕ್ರಮಕ್ಕೆ ಇವತ್ತು ಮಾಜಿ ಸಚಿವರಾದಂತಹ BC ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಗಳ ಮೂಲಕ ವಿಜೇಂದ್ರ ಅವರಿಗೆ ಬ್ಯಾಟಿಂಗ್ ಮಾಡಲಿಕ್ಕೆ ಕೂಡ ಈಗ ಮಾಜಿ ಸಚಿವರ ತಂಡ ಕೂಡ ಬಂದಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಂದೇಶಗಳು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾದ BC ಪಾಟೀಲ್ ಅವರು ಇದ್ದಾರೆ. ಸರ್, ಇವತ್ತು ಮಹಾಸಂಗಮ ಕಾರ್ಯಕ್ರಮ ಏನ್ ಸಂದೇಶ? ಮಹಾಸಂಗಮ ಅಂದರೆ ವೀರಶೈವ ಜನಾಂಗದ ಎಲ್ಲ ಒಳ ಪಂಗಡಗಳ ಸಂಗಮ, ಅದು ಮಹಾಸಂಗಮ ಅಂತ. ಅದ್ರ ಮೂಲಕ ಇವತ್ತು ನಾವು ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಕೂಡ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳಿಂದ ಎಲ್ಲೋ ಒಂದು ಕಡೆ ವಂಚಿತರಾಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸಮಾಜದ ಒಂದು ಏನು ಒಳ ಪಂಗಡಗಳಿದಾವೆ ಅದು ಒಂದು ಕಾರಣ ಆಗ್ತದೆ. ಅದಕ್ಕೆ ಅವೆಲ್ಲವೂ ಬರೀಬೇಕು. ಏನು ವ್ಯತ್ಯಾಸ ಏನಿಲ್ಲ, ಯಾವ ಪಂಗಡಗಳು ಇದ್ರೂ ಕೂಡ ಎಲ್ಲ ತತ್ವ ಸಿದ್ಧಾಂತಗಳು ಒಂದೇ ಇದ್ದಾವೆ. ಹಾಗಾಗಿ ನಾವೆಲ್ಲ ಒಂದಾಗಿ ಹೋಗಬೇಕು ಅನ್ನೋಂಥ ಒಂದು ಸಂದೇಶ ಕೊಡ್ತೇವೆ. ಸರ್, ಪ್ರಮುಖವಾಗಿ ಕೇಳಿ ಬರ್ತಾರೆ ಇವತ್ತು ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಲ್ಲ, ವೀರಶೈವ ಮಹಾಸಂಗಮ ಅಂದ ತಕ್ಷಣ ವಿಜೇಂದ್ರ ಪರವಾಗಿ ಅಂತ ಯಾಕಂತೀರಿ? ನಾವು ಭಾರತೀಯ ಜನತಾ ಪಕ್ಷದವರು, ನಾವು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳು ಮತ್ತು ಪಕ್ಷದ ಅಧ್ಯಕ್ಷರಿಗೆ ಬೆಂಬಲ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ನಾವು ಮಾಡೇ ಮಾಡ್ತೀವಿ. ಈಗ ಯತ್ನಾಳ್ ಅವರು ಕೂಡ ಲಿಂಗಾಯತ ಅಂತಾರೆ, ವಿಜೇಂದ್ರ ಅವರು ಕೂಡ ಅದೇ ಸಮುದಾಯ ಸೇರ್ತಾರೆ. ತಮ್ಮ ಬೆಂಬಲ ಅಂದ್ರೆ ಈ ಸಮುದಾಯಕ್ಕೆ ತಾವು ಯಾರ ಕಡೆ ಬೆಂಬಲ? ಯಾರ ಕಡೆ ಅಂತಲ್ಲ, ಪಕ್ಷದ ಕಡೆ ಬೆಂಬಲ. ಪಕ್ಷದ ಅಧ್ಯಕ್ಷರು ಯಾರಿದ್ದಾರೆ, ಪಕ್ಷದ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅವ್ರಿಗೆ ಬೆಂಬಲ. ಸರ್, ಅಂದ್ರೆ ವಿಜೇಂದ್ರ ಮುಂದುವರಿಬೇಕು ಅಂತ ಖಂಡಿತವಾಗಿ. ವಿಜೇಂದ್ರ ಬಹಳ ಯುವಕರಿದ್ದಾರೆ, ಸಂಘಟನಾ ಚಾತುರ್ಯರಿದ್ದಾರೆ. ಅವರು ನೋಡಿ, ಅವರ ನೇತೃತ್ವದಲ್ಲಿ ಮಂಡ್ಯ ಗೆದ್ದಿವಿ. ಮಂಡ್ಯದಲ್ಲಿ BJP 0 ಆಗಿತ್ತು. ಶಿರಾದಲ್ಲಿ ಇಂದು ಬಂದಿಲ್ಲ, ಅದು ಗೆದ್ದಿವಿ. ಹಾಗಾಗಿ ಅವ್ರನ್ನ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯ ಬರಬೇಕು ಮತ್ತು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಚುನಾವಣೆಗೆ ಹೋಗಬೇಕು ಅಂತ ಉದ್ದೇಶ. ಸರ್, ಈಗ ಯತ್ನಾಳ್ ಅವರು ವಿರೋಧನೆ ಮಾಡ್ತಿದ್ದಾರೆ, ನಾವಂತೂ ಕಂಪ್ಲೀಟ್ ಆಗಿ ವಿರೋಧನೆ ಮಾಡ್ತಿದ್ದಾರೆ. ದೆಹಲಿವರೆಗೂ ಕೂಡ ಹೋದ್ರು. ಈಗೆಲ್ಲ ಬಜೆಟ್ ನಡೀತಿರೋದ್ರಿಂದ ಒಂದು ಸ್ವಲ್ಪ ಶಾಂತಿ ಇದೆ. ಅಲ್ಲಿ ಯತ್ನಾಳ್ ಅವ್ರ ಪರವಾಗಿ ಅಥವಾ ವಿರೋಧವಾಗಿ ನಾವು ಮಾಡಕ್ಕೆ ಹೋಗೋದಿಲ್ಲ. ನಮ್ಮ ಉದ್ದೇಶ ಇರೋದು, ನಮ್ಮ ಗುರಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು. ಈ ದಿವಾಳಿ ಸರ್ಕಾರ, ಕರ್ನಾಟಕದಲ್ಲಿ ದಿವಾಳಿ ಸರ್ಕಾರ ಇದೆ, ಆರ್ಥಿಕ ದಿವಾಳಿಯಾಗಿದೆ, ಅಭಿವೃದ್ಧಿ ಶೂನ್ಯ ಆಗಿದೆ. ಆ ಸರ್ಕಾರವನ್ನು ತೆಗಿಬೇಕು, ಮುಂದೆ ಬಿಜೆಪಿ ಸರ್ಕಾರವನ್ನು ತರಬೇಕು ಅನ್ನೋ ಉದ್ದೇಶ ನನಗೆ. ಸರ್, ಎಲ್ಲೋ ಕಡೆ ಆಂತರಿಕ ಕಿತ್ತಾಟ, ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕಿಂತ ನಿಮ್ಮ ಆಂತರಿಕ ಕಿತ್ತಾಟನೇ ಹೆಚ್ಚಾಗಿ ಜನರ ಮುಂದೆ ಹೋಗ್ತಿದೆ. ಅವೆಲ್ಲ ಕೆಲವು ಕಡೆ ಇದ್ದೇ ಇರ್ತವೆ. ಕೆಲವರು ಯಾರ್ಯಾರೋ ಪ್ರಚೋದನೆ ಮಾಡ್ತಾ ಇರ್ತಾರೆ, ಕೆಲವರು ಯಾವುದೋ ದುರಾಸೆಗಳು ಇರ್ತವೆ, ಆ ದುರಾಸೆಗೆ ಯಾರೋ ಬೆಂಬಲಿಸ್ತಿರ್ತಾರೆ. ಹಾಗಾಗಿ ಕೆಲವು ನಡೀತಿರ್ತವೆ. ಅವೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂಥ ಕೆಪಾಸಿಟಿ ವಿಜೇಂದ್ರ ಅವ್ರಿಗಿದೆ, ಮಾಡ್ತಾರೆ. ಇದು ಮಾಜಿ ಸಚಿವರಾದಂಥ BC ಪಾಟೀಲ್ ಅವರ ಮಾತು. ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು.